ಡೆಂಘಿಗೆ ಹಾಟ್ಸ್ಪಾಟ್ ಆಯ್ತಾ ಬಿಬಿಎಂಪಿ ಕೇಂದ್ರ ಕಚೇರಿ. ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲೇ ರಾಶಿ ರಾಶಿ ಕಸ, ಕಚೇರಿ ಮುಂದೆ ಕಸದ ರಾಶಿ, ಪಾರ್ಕ್ನಲ್ಲಿ ಕೊಳೆತ ನೀರು. ದಿನೇ ದಿನೇ ಡೆಂಗಿ ಹೆಚ್ಚಳ ಆಗ್ತಾನೆ ಇದೆ. ಇತ್ತ ಬಿಬಿಎಂಪಿ ಮಾತ್ರ ಗಡತ್ ನಿದ್ದೆಯಲ್ಲಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಇವತ್ತು ತಾನೇ ಒಂದು ಸುದ್ದಿಯನ್ನ ನೋಡಿದ್ವಿ. ಕಸದ ರಾಶಿಯನ್ನ ಇಟ್ಕೊಂಡಿದ್ರೆ ಬೇಕು ಅಂತಾನೆ ನಿಂತ ನೀರನ್ನ ಈ ರೀತಿಯಾಗಿ ಏನಾದ್ರೂ ಇಟ್ಕೊಂಡಿದ್ರೆ ಸಾರ್ವಜನಿಕರಿಗೆ ಫೈನ್ ಹಾಕ್ತೀವಿ ಅಂತ ಬಿಬಿಎಂಪಿ ಸುತ್ತೋಲೆಯನ್ನು ಹೊರಡಿಸಿದೆ. ಆದ್ರೆ ನಿಮಗೆ ಯಾರು ಫೈನ್ ಹಾಕೋರು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಬೇಕಾಗತ್ತೆ. ಡೆಂಗಿಗೆ ಹಾಟ್ಸ್ಪಾಟ್ ಆಯ್ತಾ ಬಿಬಿಎಂಪಿ ಕೇಂದ್ರ ಕಚೇರಿ? ಪ್ರತಿದಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಆವರಣದಲ್ಲೇ, ಹೋಗ್ಲಿ ಎಲ್ಲೋ ದೂರ ಇದೆ, ಏನೋ ಇವ್ರಿಗೆ ಕಾಣಿಸ್ತಾ ಇಲ್ಲ, ಹಂಗೆಲ್ಲ ಏನೂ ಇಲ್ಲವೇ ಇಲ್ಲ. ಕೇಂದ್ರ ಕಚೇರಿಯ ಆವರಣದಲ್ಲೇನೆ ಪಾಲಿಕೆ ಕಸದ ರಾಶಿ, ಪಾಲಿಕೆ ಹತ್ರನೇ ಕಸದ ರಾಶಿ ಇದೆ, ಕಸ ಹೆಚ್ಚೆಚ್ಚು ಆಗ್ತಾ ಇದೆ ಅನ್ನೋದು. ನೋಡಿ, ಕೌನ್ಸಿಲ್ ಕಟ್ಟಡದ ಮರು ನಿರ್ಮಾಣದ ಕಾಮಗಾರಿಯ ಕಸ ಇದು. ಕೌನ್ಸಿಲ್ ಕಟ್ಟಡದ ಮರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ, ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯ ಕಸದ ರಾಶಿ ಇದು. 8 ತಿಂಗಳಿನಿಂದ ಈ ರಾಶಿ ಕಸ ಇದ್ರು, ಪಾಲಿಕೆ ಮಾತ್ರ ನಿರ್ಲಕ್ಷ್ಯ. ಹೀಗಾಗಿ ಕಸದಿಂದ ಹೆಚ್ಚೆಚ್ಚು ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ, ಈ ಸಾಧ್ಯತೆ ಇದೆ. ಅಲ್ಲೆಲ್ಲ ನೀರು ನಿಂತಿರುತ್ತೆ. ಯಾಕಂತಂದ್ರೆ ಇಂಥ ಕಡೆಯಲ್ಲಿ ಒಂದು ಸಣ್ಣ ಜಾಗ ಸಾಕು, ಆ ನಿಂತ ನೀರಲ್ಲಿ ಆ ಸಣ್ಣ ಜಾಗ ಸಾಕು. ಯಾಕಂತಂದ್ರೆ ಮಳೆ ಬಂದಿರುತ್ತೆ, ಅಲ್ಲಿ ಮಳೆ ನೀರು ಹೋಗಿ ಶೇಖರಣೆ ಆಗಿರುತ್ತೆ. ಆ ಸಣ್ಣ ಜಾಗದಲ್ಲೇ ಮಳೆ ನೀರಿನಲ್ಲೇನೆ ಸೊಳ್ಳೆಗಳು ಉತ್ಪತ್ತಿ ಆಗೋದು, ಮೊಟ್ಟೆಗಳನ್ನ ಇಡೋದು, ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸೊಳ್ಳೆಗಳ ನಿರ್ಮಾಣ ಆಗೋ ಜಾಗವನ್ನ ಮಾಡಿಕೊಡ್ತಾ ಇದೆಯಾ ಬಿಬಿಎಂಪಿ. ನೋಡಿ, ಇದಕ್ಕಿಂತ ಬೇಕಾ ಡೆಂಘಿ ಸೊಳ್ಳೆಗೆ ಆವಾಸ ಸ್ಥಾನ? ಇನ್ನೆಲ್ಲಿಂದ ನೀವು ಕಡಿಮೆ ಮಾಡಬೇಕು ಅಂತ ಯಾವುದೇ ಕ್ರಮ ತೆಗೆದುಕೊಂಡ್ರು ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಪಾಲಿಕೆ ಆವರಣದ ಪಾರ್ಕ್ ನೀರು ಕೂಡ ಅಲ್ಲಿ ಸೇರ್ಕೊಂಡಿದೆ. ಇಲ್ಲಿ ಪಾರ್ಕಲ್ಲಿ ನೀರು ನಿಲ್ದೇ ಇರೋ ಥರ ಇದು ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತೀರಿ, ಆದರೆ ನೀವು ಮಾಡ್ತಾ ಇರೋದು ಏನು ಸ್ವಾಮಿ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. 8 ತಿಂಗಳಿನಿಂದ ಕಸದ ರಾಶಿ ಅಲ್ಲಿ ಇದ್ರೂ ಕೂಡ ಪಾಲಿಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇನ್ನು ಸ್ವಚ್ಛತೆಯನ್ನ ಕಾಪಾಡಲಿಲ್ಲ, ನೀರು ನಿಲ್ಲೋದಕ್ಕೆ ಆವಾಸ ಸ್ಥಾನ ಮಾಡಿಬಿಟ್ರೆ ನಿಮ್ಮ ಮನೆ ಅಕ್ಕಪಕ್ಕ ಖಾಲಿ ಜಾಗಗಳಲ್ಲಿ ಅವ್ರಿಗೆ ಫೈನ್ ಹಾಕ್ತೀವಿ, 50 ರೂಪಾಯಿ ಫೈನ್ ಹಾಕ್ತೀವಿ ಮೊದಲಿಗೆ, ಆಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳೇ ಸುತ್ತೋಲೆ ಹೊರಡಿಸುವ ಮುನ್ನ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರಿಗಳೇನ್ ಮಾಡ್ತಾ ಇದ್ದಾರೆ? ಕೆಲಸ ಆಗ್ತಾ ಇದೆಯಾ? ಸ್ವಚ್ಛತೆ ಇದೆಯಾ? ಅದು ಎಲ್ಲಿ? ಪಾಲಿಕೆ ಸುತ್ತಮುತ್ತನೇ ಈ ರೀತಿಯಾದ ಅವ್ಯವಸ್ಥೆ ಅಂತಂದ್ರೆ ಬೇರೆ ಕಡೆಗಳಲ್ಲಿ ಸ್ವಚ್ಛತೆಯನ್ನ ನಾವಿನ್ನೇನು ನಿರೀಕ್ಷೆಯನ್ನ ಮಾಡೋದಕ್ಕಾಗತ್ತೆ? ಇದು ಹೋಗ್ಲಿ, ಇದು ನಿನ್ನೆ ಮೊನ್ನೆದಲ್ಲ, 8 ತಿಂಗಳಿಂದ ಈ ಕಸದ ರಾಶಿ ಬಿದ್ದಿದೆ. ಆ ಕಡೆ ಮಳೆ ನೀರು ಬಂದು ಪಾರ್ಕಲ್ಲಿ ನಿಂತಿದೆ, ಯಾರು ಕೂಡ ಇದನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋ ತರ ಆಗಿದೆ ಬಿಬಿಎಂಪಿಯ ಈ ನಿರ್ಲಕ್ಷ್ಯ. ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕೌನ್ಸಿಲ್ ಕಟ್ಟಡದ ಮರು ನಿರ್ಮಾಣದ ಕಾಮಗಾರಿ, ಇದು ಬಿಬಿಎಂಪಿಯೇ ಕಾರಣ, ಅದೇ ಹೊಣೆ. ಹೋಗ್ಲಿ, ಇದು ಸಾರ್ವಜನಿಕರು ಮಾಡಿದ್ರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಕಸ ಇದ್ರೆ ಎತ್ತುವಂತಹ ಕೆಲಸವನ್ನ ಇವರೇ ಮಾಡಬೇಕು. ಯಾಕಂತಂದ್ರೆ ಸ್ವಚ್ಛ ಬೆಂಗಳೂರು ಅಂತ ಹೇಳಿ ಸುಮ್ಮನೆ ಹೇಳೋದಲ್ಲ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳೋದಲ್ಲ, ಅದರ ಜೊತೆಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಜೊತೆಗೆ ಪರಿಸರವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗಿರೋದು ಜವಾಬ್ದಾರಿ ಪಾಲಿಕೆಗೆ. ಅದಕ್ಕೆ ಅಂತಾನೆ ಅಧಿಕಾರ ಇದೆ, ಅದಕ್ಕೆ ಅಂತಾನೆ ಹಣ ವಿನಿಯೋಗ ಆಗತ್ತೆ. ಪ್ರತಿ ವರ್ಷ ಬಜೆಟ್ನಲ್ಲೂ ಕೂಡ ಹಣ ಅಲೋಕೇಶನ್ ಆಗತ್ತೆ, ಜನರು ಕೂಡ ಟ್ಯಾಕ್ಸ್ ಕಟ್ತಾರೆ, ತೆರಿಗೆಯನ್ನ ಕಟ್ತಾರೆ. ಆದ್ರೆ ಈ ದುಡ್ಡು ಎಲ್ಲವೂ ಎಲ್ಲಿ ಹೋಗುತ್ತೆ? ಏನ್ ಮಾಡ್ತಾರೆ ಇವರು? ಈ ರೀತಿನ ಬೆಂಗಳೂರಿನ ನಿರ್ವಹಣೆ ಮಾಡೋದು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಬಿಬಿಎಂಪಿಯ ಕಚೇರಿ ಮುಂಭಾಗದಲ್ಲಿರುವಂತಹ ನರಕ ಸದೃಶ ರೀತಿಯಾದಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನೀರು ನಿಂತಿದೆ, ಕಸದ ರಾಶಿ ಇದೆ, ಹೇಳೋರು ಕೇಳೋರು ಯಾರು ಇಲ್ವಾ? ಊರಿಗೆ ಎಲ್ಲ ಹೋಗಿ ನಾವು ಸ್ವಚ್ಛತೆಯನ್ನ ಕಾಪಾಡಲಿಲ್ಲ ನೀವು ಅಂದ್ರೆ ನಿಮಗೆಲ್ಲ ಫೈನ್ ಹಾಕ್ತೀವಿ ಅಂತಾರೆ. ಆದ್ರೆ ಇವ್ರ ಕಚೇರಿ ಮುಂದೆನೆ ಇಷ್ಟೊಂದು ಕಸ ಇದೆ, ನೀರು ನಿಂತಿದೆ, ಗಬ್ಬು ವಾಸನೆ ಬರ್ತಾ ಇದೆ, ಗಲೀಜಿದೆ, ಇದನ್ನ ಮಾತ್ರ ಎತ್ತೋ ಕೆಲಸವನ್ನ ಯಾರು ಮಾಡ್ತಾ ಇಲ್ವಲ್ಲ. ಯಾಕೆ? ಡೆಂಗಿಗೆ ಹಾಟ್ಸ್ಪಾಟ್ ಮಾಡ್ಕೊಡ್ತಾ ಇದ್ದಾರಾ? ಸೊಳ್ಳೆಗಳನ್ನೆಲ್ಲ ಕರ್ಕೊಂಡು ಬಂದು ಸಂತಾನೋತ್ಪತ್ತಿಯನ್ನು ಮಾಡಿಸ್ತಾ ಇದ್ದಾರಾ ಇವರೇ ಇಲ್ಲಿ ಅಂತ ಕೇಳಬೇಕಾಗತ್ತೆ. ಇನ್ನೇನು ಹೇಳೋದು ಇವರ ಈ ಅವ್ಯವಸ್ಥೆಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಇವರೇನು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಜಾಗವನ್ನೇನಾದ್ರೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರಾ ಡೆಂಗಿ ಹರಡ್ಲಿ ಅನ್ನೋ ಕಾರಣಕ್ಕೆ? ಇಷ್ಟರ ಮಟ್ಟಿಗೆ ಕಸ ಇದೆ, ಕಸದ ರಾಶಿ ಇದೆ, ಪರಿಸ್ಥಿತಿ ಅಲ್ಲಿನ ವಾತಾವರಣ ಹಾಳಾಗೋಗಿದೆ, ಪಾರ್ಕ್ನಲ್ಲಿ ನೀರು ನಿಂತಿದೆ, ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಇವರಿಗೆ ಅಂತ? ಶಿಲ್ಪಾ, ಖಂಡಿತವಾಗೂ ಬೆಂಗಳೂರಿನಲ್ಲಿ ಡೆಂಗ್ಯೂ ಹಾಟ್ಸ್ಪಾಟ್ಗೆ ಬಿಬಿಎಂಪಿ ಕೇಂದ್ರ ಕಚೇರಿಯು ಕೂಡ ಒಂದು ಉದಾಹರಣೆ ಕಾಣಿಸ್ತಿದೆಯಾ ಅನ್ನುವಂಥದ್ದಲ್ಲಿ ಇವತ್ತೇನು ದೃಶ್ಯಗಳು ತೋರಿಸ್ತಾ ಇದೀವೋ ಆ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತದೆ. ಜೊತೆಗೆ
ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತದ್ದು. ಇವತ್ತಿನ ಒಂದು ಅಂಕಿಅಂಶಗಳನ್ನ ನೋಡೋದಾದ್ರೆ 6,600ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪಾಸಿಟಿವ್ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಎಲ್ಲಾ ವಲಯದಲ್ಲೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಮಹದೇವಪುರ ವಲಯದಲ್ಲಿ ಅತಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ನಿನ್ನೆ ಅಂಕಿಅಂಶಗಳ ಒಂದು ಆಧಾರದಲ್ಲಿ ನೋಡೋದಾದ್ರೆ ಡೆಂಗ್ಯೂ ಪ್ರಕರಣ ಸಂಬಂಧಪಟ್ಟಾಗೆ ಬೆಂಗಳೂರಿನ ನಿನ್ನೆ ಕೂಡ ಒಂದು ಸಾವು ನೋವಾಗಿರುವಂತಹ ಘಟನೆ ಕೂಡ ರಾಜ್ಯ ಸರ್ಕಾರದ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಒಂದು ವರದಿಯಲ್ಲೂ ಕೂಡ ಉಲ್ಲೇಖ ಆಗಿರುವಂತದ್ದು. ಸಾಕಷ್ಟು ದಿನಗಳಿಂದ ಡೆಂಗ್ಯೂ ಪ್ರಕರಣ ಸಂಬಂಧಪಟ್ಟಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಂತಹ ವ್ಯಕ್ತಿ ಏನಿದನೋ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಡೆಂಗ್ಯೂ ಪ್ರಕರಣದಿಂದ ಮೃತಪಟ್ಟಿರುವಂತಹ ಘಟನೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಸಾಕ್ಷಿಯಾಗಿರುವಂತದ್ದು. ಕಳೆದ 2 ವಾರಗಳಿಂದ ಬೆಂಗಳೂರಿನಲ್ಲಿ ಈ ಒಂದು ಸಾವು ಎನ್ನುವಂಥದ್ದು 3 ಪ್ರಕರಣಗಳು ಒಟ್ಟಾರೆ ದಾಖಲಾಗಿದೆ. ಈ ಒಂದು ಡೆಂಗ್ಯೂವನ್ನ ಕೂಡಲೇ ಶಮನಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ವಿವಿಧ ರೀತಿಯಾದಂತಹ ಒಂದು ಸಭೆಗಳನ್ನ ಆಯೋಜನೆ ಮಾಡ್ತಾ ಇರುವಂತದ್ದು. ವಿವಿಧ ರೀತಿಯಂತಹ ಇಲಾಖೆಗಳನ್ನ ಒಟ್ಟುಗೂಡಿಸಿ ಈ ಡೆಂಗ್ಯೂ ಪ್ರಕರಣಗಳನ್ನ ಆದಷ್ಟು ಬೇಗ ಕಡಿತಕ್ಕೆ ಕಾರಣ ಆಗ್ಬೇಕು ಇಲಾಖೆಗಳು ಎನ್ನುವಂತ ನಿಟ್ಟಿನಲ್ಲಿ ಯಾವೆಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತದ್ದು. ಇದ್ರ ಜೊತೆಗೆ ಈಗೇನ್ ಹೇಳ್ತಾ ಇದ್ವು, ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲೇ ಕಸದ ರಾಶಿ ಬಿದ್ದಿದ್ರು ಕೂಡ 8 ತಿಂಗಳಿಂದ ಕಸ ಒಂದೇ ಜಾಗದಲ್ಲಿದ್ರು ಕೂಡ ಅದನ್ನ ಶುಚಿಗೊಳಿಸುವಂತ ಕೆಲಸ ಬಿಬಿಎಂಪಿ ಅಧಿಕಾರಿಗಳು ಮಾಡಿಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ತೋರಿಸಿರುವಂತಹ ವಿಜಯಗಳು ಕೂಡ ಸಾಕ್ಷಿ ಆಗ್ತದೆ. ಅದ್ರ ಪಕ್ಕದಲ್ಲೇ ನಿಂತ ನೀರು ಕೂಡ ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವಂತಹ ಪ್ರಮೇಯ ಎದುರಾಗಿದ್ರು ಕೂಡ ಅದನ್ನ ಶುಚಿಗೊಳಿಸುವಂತಹ ಕೆಲಸ ಸ್ವತಃ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲೇ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇವತ್ತು ತುಷಾರ್ ಗಿರಿನಾಥ್ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು, ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನ ಜನರ ಮನೆ ಬಳಿ ಏನಾದ್ರು ಶುಚಿತ್ವ ಕಾಡ್ತಾ ಇದ್ರೆ, ಶುಚಿತ್ವ ಇಲ್ಲ ಅಂದ್ರೆ ಮನೆ ಎದುರುಗಡೆ ಅಥವಾ ಸುತ್ತಮುತ್ತಲು ಪ್ರದೇಶದಲ್ಲಿ ನಿಂತ ನೀರು ಸಾಕಷ್ಟು ದಿನಗಳಿಂದ ಇದ್ರೆ ಆ ಒಂದು ಮನೆಗೆ 50 ರೂಪಾಯಿ ಇದ್ದಂತಹ ಒಂದು ದಂಡದ ಮೊತ್ತವನ್ನ 500 ರೂಪಾಯಿಗೆ ಏರಿಸುವಂತಹ ಕೆಲಸ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಸ್ವತಃ ತುಷಾರ್ ಗಿರಿನಾಥ್ ಅವರೇ 1 ಗಂಟೆ ಹಿಂದೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಕೇಂದ್ರ ಕಚೇರಿ, ಸ್ವತಃ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಈ ರೀತಿಯಾದಂತಹ ಕಸದ ರಾಶಿ ಜೊತೆಗೆ ನಿಂತ ನೀರಿದ್ರು ಕೂಡ ಅದನ್ನ ಶುಚಿಗೊಳಿಸುವಂತಹ ಕೆಲಸ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿಲ್ಲ. ಈ ಕಾರಣದಿಂದಾಗೆ ಸುತ್ತಲೂ ಕೂಡ ಬಿಬಿಎಂಪಿ ಕಾರ್ಪೊರೇಷನ್ ಆಫೀಸ್ ಹೆಡ್ ಆಫೀಸ್ ಏನಿದೆಯೋ ಅದ್ರ ಸುತ್ತಲೂ ಕೂಡ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಸಂಚಾರ ಮಾಡ್ತಾರೆ. ಕಾರ್ಪೊರೇಷನ್ ಸರ್ಕಾರ ಇದೆ, ವಿವಿಧ ಇಲಾಖೆಗಳಿದಾವೆ, ಆರೋಗ್ಯ ಕ್ಷೇತ್ರದ ಕೆಲವೊಂದು ಆಸ್ಪತ್ರೆಗಳು ಕೂಡ ಇರುವಂತದ್ದು. ಕೇಂದ್ರ ಕಚೇರಿ ಆವರಣದಲ್ಲಿ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ರೆ ಇವರೇ ಮಾಡದೇ ಇರುವಂತ, ಅಂದ್ರೆ ಇಲ್ಲೇ ಶುಚಿತ್ವಗೊಳಿಸದೇ ಇರುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ನಗರ ಪ್ರದೇಶದಲ್ಲಿ, ನಗರ ಸುತ್ತಲೂ ಕೂಡ ಇನ್ನೆಷ್ಟರ ಪ್ರಮಾಣದಲ್ಲಿ ಇವರು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂತಲ್ಲಿ ಸಾರ್ವಜನಿಕರ ವಲಯದಲ್ಲೂ ಕೂಡ ಈ ರೀತಿಯಾದ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಶಿಲ್ಪ, ಮಂಜುನಾಥ್, ಇದೀಗ ಅಧಿಕಾರಿಗಳ ಗಮನಕ್ಕೆ ಬರದೇನೆ ಈ ತರದ ನಿರ್ಲಕ್ಷ್ಯನ ಅಥವಾ ಬಂದ್ರೂ ಬಾರದಂತಿದ್ದಾರಾ? ಯಾಕಂತಂದ್ರೆ ನಾವೀಗಾಗ್ಲೇ ನೋಡಿದ್ವಿ, ಬೆಂಗಳೂರಿಗರು ಯಾರೆಲ್ಲ ಸ್ವಚ್ಛತೆಯನ್ನ ಕಾಪಾಡೋದಿಲ್ವೋ ಅಥವಾ ಮಳೆ ನೀರು ನಿಲ್ಲೋದಕ್ಕೆ ಯಾರು ಆಸ್ಪದ ಕೊಡ್ತಾರೋ, ಖಾಲಿ ಜಾಗಗಳಲ್ಲಿ ನೀರು ನಿಲ್ಲೋ ರೀತಿಯಾಗಿ ನೋಡ್ಕೊಳ್ತಾರೋ, ಸೊ ಅಂಥವರಿಗೆ ದಂಡ ಹಾಕಬೇಕು ಅನ್ನೋ ನಿಯಮವನ್ನು ತರ್ತಾ ಇದ್ದಾರೆ. ಈ ದಂಡವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಇದನ್ನು ಕೂಡ ಪ್ರಸ್ತಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಬಟ್ ಹೀಗೆ ಮಾಡೋರು, ಜನರ ಮೇಲೆ ಹೊರೆ ಹೊರಿಸೋರು, ಜನರ ಮೇಲೆ ಗೂಬೆ ಕೂರಿಸೋರು ಇವರೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ದಂಡ ವಿಧಿಸೋರು ಯಾರು, ಇವರನ್ನ ಕೇಳೋರು ಯಾರು ಅಂತ? ಶಿಲ್ಪ, ಖಂಡಿತವಾಗೂ ಸಾರ್ವಜನಿಕ ವಲಯದಲ್ಲೂ ಕೂಡ ಬಿಬಿಎಂಪಿ ಆವರಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಸದ ರಾಶಿ ಇದ್ರು ಕೂಡ ಜೊತೆಗೆ ಕೊಳೆತು ನಾರುತ್ತಿರುವಂತಹ ನೀರಿನ ವ್ಯವಸ್ಥೆ ಏನಿದೆಯೋ ಆ ನೀರನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ, ಶುಚಿತ್ವಗೊಳಿಸುವಂತ ಕೆಲಸ ಮಾಡ್ತಾ ಇಲ್ಲ. ಇದನ್ನ ಬಿಟ್ಟು ಹೊರಗಡೆ ನಗರ ಪ್ರದೇಶದಲ್ಲಿ ಸುಮಾರು 100 ಹಳ್ಳಿಗಳು ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು, ಜೊತೆಗೆ 8 ವಲಯಗಳು ಇರುವಂತದ್ದು. 8 ವಲಯದಲ್ಲಿ ನಾವು ಶುದ್ಧವಾಗಿ ಇಟ್ಕೊಳ್ತೇವೆ, ಡೆಂಗ್ಯೂ ಪ್ರಕರಣಗಳನ್ನ ಕಡಿಮೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟುವಂತಹ ಬಿಬಿಎಂಪಿ ಇಲ್ಲಿರುವಂತಹ ಕೆಲಸ, ನಿಮ್ಮ ಆವರಣದಲ್ಲಿರುವಂತಹ ಕಸದ ರಾಶಿಯನ್ನ ಮೊದಲು ತೆರವುಗೊಳಿಸಿ, ಆ ನಿಂತ ನೀರಲ್ಲಿ ಸೃಷ್ಟಿ ಆಗ್ತಿರುವಂತಹ ಸೊಳ್ಳೆಗಳನ್ನ ಶಮನಗೊಳಿಸಿ ಅವು ಉತ್ಪತ್ತಿ ಆಗದಿರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಈ ರೀತಿಯಾದಂತಹ ಪ್ರಶ್ನೆಯನ್ನ ಬಿಬಿಎಂಪಿ ಮೇಲೆ ಹಾಕ್ತಾ ಇರುವಂತದ್ದು. ಇದ್ರ ಜೊತೆಗೆ ಇದಾದ ಬಳಿಕ ನೀವು ನಗರವನ್ನ ಶುದ್ಧೀಕರಿಸುವಂತ ಕೆಲಸ ಮಾಡಿ, ಜೊತೆಗೆ ದಂಡ ವಿಧಿಸುವಂತ ಏನ್ ಕೆಲಸ ಮಾಡ್ತಿದ್ರು ಅದು 50 ರೂಪಾಯಿ ಇರೋದನ್ನ 500 ರೂಪಾಯಿ ಮಾಡ್ತಾ ಇದ್ರೆ ಸರಿ, ನಾವು ಒಪ್ಕೊಳ್ತೇವೆ. ಆದ್ರೆ ನಿಮಗೆ ದಂಡ ವಿಧಿಸುವಂತವ್ರು ಯಾರು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಪ್ರಶ್ನೆ ಆಗ್ತಾ ಇರುವಂತದ್ದು. ಇದಕ್ಕೆ ಯಾವುದಕ್ಕೂ ಕೂಡ ಬಿಬಿಎಂಪಿ ಉತ್ತರ ಕೊಡೋದಿಲ್ಲ. ಆದ್ರೆ ಜನರು ಏನಾದ್ರೂ ತಪ್ಪು ಮಾಡಿದ್ರೆ, ಜನರ ಈಗೇನು ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಿರುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ವಲಯ, ಯಾವ್ದಾದ್ರು ಒಂದು
ಸ್ಲಮ್ ಏರಿಯಾಗೆ ಹೋಗಿ ಈ ರೀತಿಯಾದಂತ ಒಂದು ಕಸದ ವ್ಯವಸ್ಥೆ ಜೊತೆಗೆ ಕಸದ ರಾಶಿ ಜೊತೆಗೆ ನೀರು ಎಲ್ಲಿ ನಿಂತಿರ್ತವೋ ಅಂತವದನ್ನ ಏನ್ ಕಂಡು ಬಂದ್ರೆ ಆ ಮನೆಯವರಿಗೆ ದಂಡ ವಿಧಿಸುವಂತ ಕೆಲಸ ಏನು ಇವತ್ತು ಪ್ರಮುಖವಾಗಿ ಮಾಡ್ತಾರೆ. ಆದ್ರೆ ಇವರಿಗೆ ಬುದ್ಧಿ ಹೇಳುವಂತವ್ರು ಯಾರು, ಇವರಿಗೆ ದಂಡ ಹಾಕುವಂತವ್ರು ಯಾರು ಎನ್ನುವಂತ ಸದ್ಯ ಪ್ರಶ್ನೆ ಈಗಿನ್ನೂ ಕಾಡ್ತಾ ಇದೆ ಶಿಲ್ಪ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.